ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಟಕ ಜನ ಏನಂತಾರೆ ಬಗ್ಗೆ ನಾವು ಬೀದಿಗಳದ್ದು ಪ್ರಮೋಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಟೀಮ್ ಎಲ್ಲ ಇದೆ, ಬನ್ನಿ ಪ್ರಮೋಷನ್ ಮಾಡೋಣ. ಬನ್ನಿ ಬ್ರೋ. ಇರುತ್ತಲ್ಲ ಜನ ಏನಂತಾರೆ, ನಾನು ಏನೇ ಕೆಲಸ ಮಾಡಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಇರಲಿ, ಇಟ್ಸ್ ಆಲ್ ಬಿಕಾಸ್ ಆಫ್ ಸೊಸೈಟಿಯಲ್ಲಿ ಒಂದು ಪೀರ್ ಪ್ರೆಷರ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಕಾಸ್ ಅಂತಂದರೆ ಇದು ನಮ್ದೊಂದು ಥಿಯೇಟರ್ ಟೀಮ್ ಇದೆ. ಸೊ ಬೇಸಿಕ್ಲಿ ನಾವು ಥಿಯೇಟ್ರನ್ನ ಜಾಸ್ತಿ ಪ್ರಮೋಟ್ ಮಾಡಬೇಕು ಅನ್ನೋ ಇದ್ರನ್ನ. ಇಟ್ ಈಸ್ ಸೆಟ್ ಇನ್ ಬೇಸಿಕ್ಲಿ 80s ಬ್ಯಾಂಗ್ಳೂರು, ಬಸವನಗುಡಿ ಆ ಥರ ಜಾಗದಲ್ಲಿ ನಡೆಯೋವಂಥದ್ದು. ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ಸರ್. ನಿಮಗೆ ಅಂದರೆ ಸ್ಟೋರಿ ಟೆಲ್ಲಿಂಗ್ ಡಿಸೀಸ್ ಅಂತ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ. ಇಫ್ ಯು ಚೆಕ್ ದಟ್ ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. ವೈಡ್ ತಗೋ, ಫುಲ್ ವೈಡ್ ಶಾರ್ಟು. ಫುಲ್ ವೈಡ್. ಆ ಕಡೆ ಹಾಕಿ ಬ್ರೋ. ಅಲ್ಲಿ 150 ರೂಪಾಯಿ ಇಲ್ಲ. ಓ ಅಂದರೆ ಜನ ಹೆಂಗೆ ಅನ್ಕೊಂತಾರೆ ಗೊತ್ತಾ? ಓ ನನ್ನ ಮಗ 200 ರೂಪಾಯಿ ಟಿಕೆಟು 150 ರೂಪಾಯಿ ಕೊಡ್ತಾರೆ ಅಂದ್ಬಿಟ್ಟು ಎಷ್ಟೆಲ್ಲ ಸೆಲ್ ಮಾಡ್ತಾರೆ. ಬ್ರೋ ಜನ ಏನಂತಾರೆ ಬಗ್ಗೆ ನಿಮ್ಗೆ ಅನಿಸುತ್ತೆ ಬ್ರೋ? ಹೇಳ್ತೀನಿ ನಾನು ಇದು ಹಾಡಾದ್ಮೇಲೆ ಹೇಳ್ತೀನಿ ಸರ್. ಸಾಂಗ್ ಆದ್ಮೇಲೆ ಬ್ರೋ ನೀವು ಸರ್ ಜನಗಳು ಹೇಳ್ಬೇಕು ಸರ್. ನಮ್ಮ ನಾಟಕದ ಬಗ್ಗೆ ನಾವೇ ಮಾತಾಡಿದ್ರೆ ಜನ ಏನಂತಾರೆ ಅಂತ ಹೆಂಗೆ ಸರ್ ಗೊತ್ತು? ಅಂದರೆ ಅಲ್ಲಿಗ ಜನಗಳಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಬನ್ನಿ, ನೀವು ಬನ್ನಿ, ನಿಮ್ಮವ್ರನ್ನೂ ಕರ್ತೀನಿ. ನೀವು ಬನ್ನಿ, ನಿಮ್ಮವರು ಬರಲಿ. ಇಲ್ಲಿದೆ ಹಾಸ್ಯ ಪಾಠ. ಜನ ಏನಂತಾರೆ. ಕಾಲದಲ್ಲೂ ವೇದ ಭಾಷೆಯಲ್ಲೂ ದೇವರನ್ನು ಮಾನವರನ್ನು ಕಾಡಿದ ಒಂದೇ ಒಂದು ಪ್ರಶ್ನೆ, ಜನ ಏನಂತಾರೆ, ಏನೇನಂತಾರೆ, ಜನ ಏನಂತಾರೆ, ಜನ ಏನಂತಾರೆ. ಸೊ ಹಾಯ್ ಫ್ರೆಂಡ್ಸ್, ನಮಸ್ತೆ ಬೆಂಗಳೂರು. ನೀವು ಯಾವತ್ತು ನೋಡದೇ ಇರೋ ಒಂದು ನಾಟಕ, ನಮ್ ನಾಟಕ ನಾಳೆ ಜನ ಏನಂತಾರೆ, ನಾಳೆ 5 ಗಂಟೆಗೆ ನಡೀತಾ ಇದೆ. ಈ ನಾಟಕ ನೋಡಿದವರಿಗೂ ಮಾಡಿದವರಿಗೂ ಸಕಲ ಸಿದ್ಧಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲೆಂದು ನಾವು ಭಗವಂತನಲ್ಲಿ ಬೇಡಿಕೊಳ್ಳೋಣ. ಆದರೆ ಈ ನಾಟಕ ನೋಡದೇ ಇದ್ದಲ್ಲಿ ಏನಾಗುತ್ತೆ? ಈ ನಾಟಕ ನೋಡದೇ ಇದ್ದಲ್ಲಿ ಜನ ಏನಂತಾರೆ, ಏನೇನಂತಾರೆ, ಏನೇನಂತಾರೆ, ಜನ ಏನಂತಾರೆ. ಇಲ್ಲ, NR ಕಾಲೋನಿ ಸರ್, ಡಾಕ್ಟರ್ ಸಿ ಅಶ್ವಥ್ ಕಲಾಭವನದಲ್ಲಿ ಇವತ್ತಲ್ಲ ನಾಳೆ, ಅಂದ್ರೆ ಭಾನುವಾರ ಬೆಳಗ್ಗೆ 5 ಗಂಟೆ ಅಲ್ಲ, ಸಂಜೆ 7 ಗಂಟೆಗೆ ಒಂದು ಶೋ, ಮತ್ತೆ ಸಂಜೆ 5:30ಗೆ ಇನ್ನೊಂದು ಶೋ. ಟಿಕೆಟ್ಸ್ ತುಂಬಾ ಫಾಸ್ಟ್ ಫಿಲ್ಲಿಂಗ್ ಇದೆ. ಅಲ್ಲ, ಯಾವ ನಾಟಕ ಸರ್? ಎಲ್ಲಿ ಮಾಡ್ತಿದ್ದೀರಾ? ಏನ್ ಕತೆ? ಎಷ್ಟು ಸರ್, ಈ ಎಲ್ಲಾ ಮಾಹಿತಿ ನಿಮ್ಗೆ ಸದ್ಯದಲ್ಲೇ ಸಿಗುತ್ತೆ. ಓಕೆನಾ? ಲಿರಿಕ್ಸ್ ರೈಟ್ ಅಪ್ ಇದ್ರೆ ಕೊಡಿ ಬ್ರೋ. ಇದ್ಯಾ ನೋಡಿ ಬ್ರೋ. ಅಭಿ ಅಭಿ ಫಾಲೋ ಅದೇ ಬ್ರೋ, ಲಿರಿಕ್ ಕೊಟ್ರೆ ನಾನು ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಬೋದು. ಇದ್ಯಾ ಸೀರಿಯಸ್ ಆಗ್ಲು. ನಾಳೆ ಸಂಜೆ 5 ಗಂಟೆಗೆ ಮತ್ತೆ 7:30 ಇಲ್ಲಿ ಡಾಕ್ಟರ್ ಸಿ ಅಶ್ವಥ್ ಕಲಾಭವನದಲ್ಲಿ. ಸರ್ ಜನ ಏನಂತ ಇಟ್ಸ್ ಅ ಕಾಮಿಡಿ ಪ್ಲೇಸ್ ಸರ್. ನಾನು ಕಾಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾವ್ದಪ್ಪ ಸರ್ ಜನ ಏನಂತಾರೆ? ಇನ್ನೇನಪ್ಪ ಏನಂತಾರೆ? ಕಾಸು ಬೇಕು. ಯಾರೋ ಒಬ್ರು ಹೇಳಿದಾರಲ್ವಾ ಲಾಲ್ಬಾಗ್ ಅಲ್ಲಿ. ಏನ್ ಶೋ ಇದೆ ಸರ್? ಜನ ಏನಂತಾರೆ ಅದನ್ನ ರೋಡ್ಗಿಳಿದು ಬೀದಿಗಿಳಿದು ಅದ್ರ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದೀವಿ. ಆ ಜನ ಏನಂತಾರೆ ಅನ್ನೋದ್ರ ಬಗ್ಗೆ. ಕಾಲದಲ್ಲೂ ವೇದ ಭಾಷೆಯಲ್ಲೂ ದೇವರನ್ನು ಮಾನವರನ್ನು ಕಾಡಿದ್ದು ಒಂದೇ ಒಂದು ಪ್ರಶ್ನೆ, ನೀವು ರಾಮನ್ ಬಗ್ಗೆನೂ ಮಾತಾಡ್ತೀರಾ, ಪ್ರೇಮದ ಬಗ್ಗೆನೂ ಮಾತಾಡ್ತೀರಾ. ಇದು ರಾಮನ್ ಕಥೆನಾ, ಪ್ರೇಮದ ಕಥೆನಾ? ಆ ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ತಾವೆಲ್ಲರೂ ನಾಳೆ ಅಶ್ವಥ್ ಕಲಾಭವನದಲ್ಲಿ ನಡೆಯುವಂತಹ ಜನ ಏನಂತಾರೆ ನಾಟಕವನ್ನು ಬಂದು ನೋಡಬೇಕು. ಈ ನಾಟಕ ನೋಡದೇ ಇದ್ದಲ್ಲಿ ಜನ ಏನಂತಾರೆ, ಏನೇನಂತಾರೆ, ಏನೇನಂತಾರೆ. ಹಿರಿಯರು ಕೊಡಿ, ಅವ್ರು ಕೊಟ್ಟಿಲ್ಲ, ಕೊಡಿ ಅವ್ರಿಗೆ. ಅದೊಂದು ಪ್ಯಾರಾಗ್ರಾಫ್ ಫುಲ್ ಕಟ್ಟು. ಈ ನಾಟಕ ಬಂದು ಎಲ್ಲರೂ ನೋಡ್ಬೇಕು ಅಂತ ಹೇಳ್ತೀನಲ್ಲ. ನಮ್ಮ ನಾಟಕ ಜನ ಏನಂತಾರೆ ಅಂತ ನಾಳೆ ಸಂಜೆ 5 ಗಂಟೆಗೆ ಮತ್ತು 7 ಗಂಟೆಗೆ 2 ಶೋ ಆಗ್ತಾ ಇದೆ. ಹಾಸ್ಯಭರಿತವಾದಂಥ ನಾಟಕ.
ಪ್ರೀತಿ ಪ್ರೇಮದ ಪ್ರಣಯ ಮೋಹದ ಬದುಕೆ 3 ದಿನದ ಜೂಟಾಟ. ಆಡೋಕೆ ತುಂಟಾಟ, ನೀವು ಬನ್ನಿ ನಿಮ್ಮವರು ಬರಲಿ, ನೀವು ಬನ್ನಿ ನಿಮ್ಮವರು ಬರಲಿ, ಇಲ್ಲಿದೆ ಬದುಕಿನ ಆಸೆ ಪಾಠ. ಇದು ಲಿರಿಕ್ಸ್ ಅಲ್ಲಿ ಎವ್ರಿ ಇದಾದ್ಮೇಲೆ ಜನ ಏನಂತ ಜನ ಏನಂತಾರೆ ಅಷ್ಟೇ ಅಷ್ಟೇ. ಓಕೆ 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 ಇವಾಗ ಬರ್ತಾರೆ ಜನ. ಬನ್ನಿ ಬನ್ನಿ ಬನ್ನಿ, ಫುಲ್ ಸರ್ಕಲ್ ಅಲ್ಲಿ ಕವರ್ ಮಾಡೋಣ ಈಗ. ಕರ್ಮ ಕರ್ಮದ ಲೆಕ್ಕ ಯಾಕೆ ಹಾಡೋಕೆ ತುಂಟಾಟ, ನೀವು ಬನ್ನಿ ನಿಮ್ಮವರು ಬರಲಿ, ನೀವು ಬನ್ನಿ ನಿಮ್ಮವರು ಬರಲಿ, ಇಲ್ಲಿದೆ ಬದುಕಿನ ಹಾಸ್ಯ ಪಾಠ. ಒಂದಾನೊಂದು ಕಾಲದಲ್ಲಿ ವನವಾಸ ಮುಗಿಸಿ ಬಂದ ಶ್ರೀರಾಮಚಂದ್ರ ಸೀತಾಮಾತೆಯನ್ನ ಕಾಡಿ ಕಳಿಸಿದಂತೆ. ದೇವ ಮಾನವ ದೈವ ರಾಘವ ಅವನನ್ನು ಕಾಡಿತು ಅಗಸನ ಮಾತು. ದಶರಥ ಪುತ್ರ ಹೆಂಡತಿಯ ಬಿಟ್ಟ ಜನಗಳ ಮಾತಿಗೆ ತಾಸೋತು. ಕಾಲ ಕಾಲದಲ್ಲೂ ವೇದ ಭಾಷೆಯಲ್ಲೂ ದೇವರನ್ನು ಮಾನವರನ್ನು ಕಾಡಿತು ಒಂದೇ ಒಂದು ಪ್ರಶ್ನೆ, ಜನ ಏನಂತಾರೆ ಏನೇನಂತಾರೆ ಏನೇನಂತಾರೆ ಜನ ಏನಂತಾರೆ. ರಾಮನ್ ಬಗ್ಗೆನೂ ಮಾತಾಡ್ತೀರಾ, ಪ್ರೇಮದ ಬಗ್ಗೆನೂ ಮಾತಾಡ್ತೀರಾ. ಇದು ರಾಮನ್ ಕಥೆನಾ ಪ್ರೇಮದ ಕಥೆನಾ? ಅದನ್ನ ತಿಳ್ಕೊಬೇಕಂದ್ರೆ ತಾವೆಲ್ಲರೂ ನಾಳೆ ಸಿ ಅಶ್ವಥ್ ಕಲಾಭವನದಲ್ಲಿ 5 ಗಂಟೆ ಮತ್ತು 7:15 ನಡೆಯುವಂತಹ ಜನ ಏನಂತಾರೆ ನಾಟಕವನ್ನು ಬಂದು ನೋಡಬೇಕು. ಈ ನಾಟಕ ನೋಡಿದವರಿಗೂ ಮಾಡಿದವರಿಗೂ ಸಕಲ ಸಿದ್ಧಿ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಲೆಂದು ನಾವು ಆ ಭಗವಂತನಲ್ಲಿ ಬೇಡಿಕೊಳ್ಳೋಣ. ಆದರೆ ಈ ನಾಟಕ ನೋಡದೇ ಇದ್ದಲ್ಲಿ ಜನ ಏನಂತಾರೆ ಏನೇನಂತಾರೆ ಏನೇನಂತಾರೆ ಜನ ಏನಂತಾರೆ. ಓಕೆ ಇದಕ್ಕೆ ಹೋಗೋಣ, ಸೌತ್ ಕಿಚನ್ ಹತ್ರ. ಇದು ಇನ್ನೊಂದೇನಂದ್ರೆ ಇದು ದಶರಥ ಪುತ್ರ ಅದು ಎತ್ತಲಿಲ್ಲ ಯಾರೂನು, ರಿಪೀಟ್ ಮಾಡ್ಬೇಕು. ದೈವ ರಾಘವ ಅವನನ್ನು ಕಾಡಿತು ಆಗಸನ ಮಾತು, ಅವನನ್ನು ಕಾಡಿತು ಎಲ್ರೂ ಎತ್ತಬೇಕು, ಏನು ಮಾಡಕ್ಕಾಗಲ್ಲ. ದಶರಥ ಪುತ್ರ ಹೆಂಡತಿಯ ಬಿಟ್ಟ ಜನಗಳ ಮಾತಿಗೆ ತಾಸೋತು. ಅದು ಆಮೇಲೆ ಫಸ್ಟ್ ಲಿರಿಕ್ಸ್ ನೀವೇ ತಪ್ಪು ಆಡ್ಬಿಡ್ತೀರಾ. ಹಾಸ್ಯ ಪಾಠ ಫಸ್ಟ್ ಬರೋದೇ ಇಲ್ಲ. ಅವನನ್ನು ಕಾಡಿತು ಆಗಸನ ಮಾತು, ಅವನನ್ನು ಕಾಡಿತು ಆಗಸನ ಮಾತು. ದಶರಥ ಪುತ್ರ ಹೆಂಡತಿಯ ಬಿಟ್ಟ ಜನಗಳ ಮಾತಿಗೆ ತಾಸೋತು. ಅದೊಂದು. ಆಮೇಲೆ ಇನ್ನೊಂದ್ ಕಡೆ ತಪ್ಪು ಮಾಡಿದೆ ಹೆಂಗೆ ಅಂದ್ರೆ ಇದು ಅಂತೆ ಕಂತೆಗಳ ಹುಚ್ಚು ಸಂತೆ 3 ಪೋಲಿಗಳ ಆಟ. ರೆಟ್ರೋ ಕಾಲದಲ್ಲಿ ಮೆಟ್ರೋ ಮನಸ್ಸುಗಳ 100 ಪೀಕಲಾಟ. ಸ್ವಾಮಿ ಬಂದು ಕೇಳಿ ಅನುಭವಿಸಿ ಹೇಳಿ ಇಲ್ಲಿದೆ 2 ಪದಗಳ ಕಾಟ. ನೀವು ಹಾಸ್ಯ ಪಾಠ ಅಂತ ತಗೊಂಡ್ಬಿಟ್ರೆ ಅದೊಂದು ಬ್ರೋ. ಅದು ಸೆಕೆಂಡ್ ಲಿರಿಕ್ಸ್ ನೀವೇ ಎತ್ತಬೇಕು, ನಂಗೆ ಅದು ಬರಲ್ಲ. ಪ್ರೀತಿ ಪ್ರೇಮದ ಪ್ರಣಯ ಮೋಹದ ಬದುಕೆ 3 ದಿನದ ಜೂಟಾಟ. ಪ್ರೇಮ ಗಿಮ ಜೂಟಾಟ ಎಲ್ರು ಎತ್ಕೋತೀವಿ, ಅಂತವ್ ಎತ್ಕೊಂಡ್ಬಿಡ್ ನೀನು. ಕರ್ಮದ ಲೆಕ್ಕ ಯಾಕೆ ಆಡೋಕೆ ತುಂಟಾಟ, ನೀವು ಬನ್ನಿ ನಿಮ್ಮವರು ಬರಲಿ, ಇಲ್ಲಿದೆ ಬದುಕಿನ ಹಾಸ್ಯ ಪಾಠ. ಓಕೆ 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 ಟೈಮ್ ಆಯ್ತು ಬೇಗ ಮುಗಿಸ್ಬೇಕು. ಜನ ನಂತರ ಅಂತ ನಮ್ಮ ನಾಟಕ ಇದೆ ನಾಳೆ ಸಾಯಂಕಾಲ 5 ಗಂಟೆಗೊಂದು ಮತ್ತೆ 7:15 ಒಂದು ಶೋ. ಅದ್ರ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದೀವಿ, ಬೀದಿಗಳಿಗೆ ಪ್ರಮೋಷನ್ ಮಾಡ್ತಾ ಇದೀವಿ. ನಾವೀಗ ಇರೋದು ಸಿ ಅಶ್ವಥ್ ಕಲಾಭವನ ಎದುರುಗಡೆ ಇರೋ ಸೌತ್ ಕಿಚನ್ ಹೋಟ್ಲ್ ಹತ್ರ. ಜನ ನಂತರ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದೀವಿ, ರೋಡಿಗಳಿಗೆ ಪ್ರಮೋಷನ್ ಮಾಡ್ತಾ ಇದೀವಿ. ನೀವು ಬನ್ನಿ, ನಿಮ್ಮವ್ರನ್ನ ಕರ್ಕೊಂಡ್ ಬನ್ನಿ. ನಿಂತರು ಕುಂತರು ಚಿಂತೆಯ ಚಿತೆಯಲ್ಲಿ ಮಲಗಿಸೋ ಪ್ರಶ್ನೆ ಏನಂತಾರೆ ಜನ ಏನಂತಾರೆ ಏನೇನಂತಾರೆ ಜನ ಏನಂತಾರೆ. ಅಂತೆ ಕಂತೇಲಿ ಹುಚ್ಚು ಸಂತೆಯಲ್ಲಿ 3 ಪೋಲಿಗಳ ಆಟ. ಮೆಟ್ರೋ ಕಾಲದಲ್ಲಿ ರೆಟ್ರೋ ಮನಸ್ಸುಗಳ 100 ಪೀಕಲಾಟ. ಸ್ವಾಮಿ ಬಂದು ಕೇಳಿ ಅನುಭವಿಸಿ ಹೇಳಿ. ಒನ್ಸ್ ಅಪಾನ್ ಎ ಟೈಮ್ ಇನ್ ಅಯೋಧ್ಯ, ಒಂದಾನೊಂದು ಕಾಲದಲ್ಲಿ ವನವಾಸ ಮುಗಿಸಿ ಬಂದ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಕಾಡಿ ಕಳಿಸಿದಂತೆ. ದೇವ ಮಾನವ ದೈವ ರಾಘವ ಅವನನ್ನು ಕಾಡಿತು ಅಗಸನ ಮಾತು, ದಶರಥ ಪುತ್ರ ಹೆಂಡತಿಯ ಬಿಟ್ಟ ಜನಗಳ ಮಾತಿಗೆ ತಾಸೋತು. ನೀವು ರಾಮನ್ ಬಗ್ಗೆನೂ ಮಾತಾಡ್ತೀರಾ, ಪ್ರೇಮದ ಬಗ್ಗೆನೂ ಮಾತಾಡ್ತೀರಾ. ಇದು ರಾಮನ್ ಕಥೆನಾ ಪ್ರೇಮದ ಕಥೆನಾ? ಅದನ್ನ ತಿಳ್ಕೊಬೇಕಂದ್ರೆ ತಾವೆಲ್ಲರೂ
ನಾಳೆ ಸಿ ಅಶ್ವಥ್ ಕಲಾಭವನದಲ್ಲಿ ನಡೆಯುವಂತಹ ಜನ ಏನಂತಾರೆ ನಾಟಕವನ್ನು ಬಂದು ನೋಡ್ಬೇಕು. ಈ ನಾಟಕ ನೋಡದೇ ಇದ್ದಲ್ಲಿ ಜನ ಏನಂತಾರೆ ಏನೇನಂತಾರೆ ಏನೇನಂತಾರೆ ಜನ ಏನಂತಾರೆ. ಸರ್ ನಾಟಕ ಇದೆ ಜನ ಏನಂತಾರೆ ಅಂತ ನಾಳೆ ಪ್ಲೀಸ್ ಕೊಡ್ತಾರೆ ಪಾಂಪ್ಲೇಟು. ಹಾಂ ಸರ್ ಅದೇ ರೋಡ್ ಕಾಮಿಡಿ ನಾಟಕ ಸರ್ ಬನ್ನಿ. ಹೌದು ಬನ್ನಿ ಸರ್ ಕೋಣ ನಿಮ್ಗಿಲ್ಲದೆ ಇರೋದ. ಹಾಯ್ ನಮಸ್ಕಾರ. ನಾವೀಗ ಜನ ಏನಂತಾರೆ ಪಬ್ಲಿಸಿಟಿನ ಬೈಟು ಕಾಫಿ ಬಸವನಗುಡಿಯಲ್ಲಿ ಮಾಡ್ತಾ ಇದ್ದೀವಿ. ಬೈಟು ಕಾಫಿ ಎದುರುಗಡೆ ಮಾಡ್ತಾ ಇದ್ದೀವಿ. ನೀವು ಬನ್ನಿ, ನಿಮ್ಮವರ ಕರೆ ತನ್ನಿ. ಒನ್ಸ್ ಅಪಾನ್ ಎ ಟೈಮ್ ಇನ್ ಅಯೋಧ್ಯ. ಓಕೆ, ಒಂದಾನೊಂದು ಕಾಲದಲ್ಲಿ ವನವಾಸ ಮುಗಿಸಿ ಬಂದ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಕಾಡಿ ಕಳಿಸಿದಂತೆ ದೇವ ಮಾನವ ದೈವ ರಾಘವ ಅವನನ್ನು ಕಾಡಿತು ಅಗಸನ ಮಾತು. ದಶರಥ ಪುತ್ರ ಹೆಂಡತಿಯ ಬಿಟ್ಟ ಜನಗಳ ಮಾತಿಗೆ ತಾಸೋತು. ಕಾಲ ಕಾಲದಲ್ಲೂ ವೇದ ಭಾಷೆಯಲ್ಲೂ ದೇವರನ್ನು ಮಾನವರನ್ನು ಕಾಡಿದ ಒಂದೇ ಒಂದು ಪ್ರಶ್ನೆ, ಜನ ಏನಂತಾರೆ ಏನೇನಂತಾರೆ ಏನೇನಂತಾರೆ ಜನ ಏನಂತಾರೆ. ಅಲ್ಲ, ನೀವು ರಾಮನ್ ಬಗ್ಗೆನೂ ಮಾತಾಡ್ತೀರಾ, ಪ್ರೇಮದ ಬಗ್ಗೆನೂ ಮಾತಾಡ್ತೀರಾ. ಇದು ರಾಮನ್ ಕಥೆನಾ ಪ್ರೇಮದ ಕಥೆನಾ? ಈ ಪ್ರಶ್ನೆಗೆ ಉತ್ತರ ಬೇಕಂತಂದ್ರೆ ತಾವೆಲ್ಲರೂ ದಯಮಾಡಿ ನಾಳೆ ಸಿ ಅಶ್ವಥ್ ಕಲಾಭವನಕ್ಕೆ ಬಂದು ಜನ ಏನಂತಾರೆ ನಾಟಕವನ್ನು ನೋಡ್ಬೇಕು. ಆದರೆ ಈ ನಾಟಕ ನೀವು ನೋಡದೇ ಇದ್ದಲ್ಲಿ ಜನ ಏನಂತಾರೆ ಏನೇನಂತಾರೆ ಏನೇನಂತಾರೆ ಜನ ಏನಂತಾರೆ. ಅದ್ ಬಿಟ್ಟೆ. ನಮಸ್ಕಾರ. ನಾವೀಗ ಬಸವನಗುಡಿಯಲ್ಲಿ ಇದ್ದೀವಿ. ಬಸವನಗುಡಿ ಬೈಟು ಕಾಫಿ ಹತ್ರ ಇದ್ದೀವಿ. ನಮ್ಮ ನಾಟಕ ಜನ ಏನಂತಾರೆ ಅಂತ ಸಿಂಗಲ್ ಟೇಕಲ್ ಮಾಡಿರೋ ನಾಟಕ. ಬನ್ನಿ, ಎಲ್ಲರೂ ಬನ್ನಿ, ನೀವು ಬನ್ನಿ, ನಿಮ್ಮವ್ರನ್ನ ಕರ್ಕೊಂಡ್ ಬನ್ನಿ ನಮ್ಮ ನಾಟಕ ನೋಡೋದಕ್ಕೆ. ಜನ ಏನಂತಾರೆ. ಮೂರು ಪೀಕಲಾಟ ಸ್ವಾಮಿ ನೀವು ಕೇಳಿ ಅನುಭವಿಸಿ ಹೇಳಿ, ಸ್ವಾಮಿ ಬಂದು ಕೇಳಿ ಅನುಭವಿಸಿ ಹೇಳಿ. ಇಲ್ಲಿದೆ ಜನ ಏನಂತಾರೆ ಏನೇನಂತಾರೆ ಏನೇನಂತಾರೆ ಜನ ಏನಂತಾರೆ. ಪ್ರೀತಿ ಪ್ರೇಮದ ಪ್ರಣಯ ಮೋಹದ ಬದುಕೆ 3 ದಿನದ ಜೂಟಾಟ. ಧರ್ಮ ಕರ್ಮದ ಲೆಕ್ಕ ಯಾಕೆ ಆಡೋಕೆ ತುಂಟ. ನೀವು ಬನ್ನಿ ನಿಮ್ಮವರು ಬರಲಿ, ನೀವು ಬನ್ನಿ ನಿಮ್ಮವರು ಬರಲಿ. ಇಲ್ಲಿದೆ ಬದುಕಿನ ಹಾಸ್ಯಪಾಠ. ಒನ್ಸ್ ಅಪಾನ್ ಎ ಟೈಮ್ ಇನ್ ಅಯೋಧ್ಯ. ಓಕೆ, ಒಂದಾನೊಂದು ಕಾಲದಲ್ಲಿ ವನವಾಸ ಮುಗಿಸಿ ಬಂದ ಶ್ರೀರಾಮಚಂದ್ರ ಸೀತಾಮಾತೆಯನ್ನ ಕಾಡಿ ಕಳಿಸಿದ್ನಂತೆ. ಜನ ಏನಂತಾರೆ ಏನೇನಂತಾರೆ ಏನೇನಂತಾರೆ ಜನ ಏನಂತಾರೆ. ನಮ್ಮ ನಾಟಕ ಜನ ಏನಂತಾರೆ ಅದ್ರ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಲಾಲ್ಬಾಗ್ ಹತ್ರ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಟಕದ ಹೆಸರು ಜನ ಏನಂತಾರೆ ಅಂತ. ನಾಳೆ ಸಾಯಂಕಾಲ 5 ಗಂಟೆಗೆ ಮತ್ತು 7:15 ಒಂದು ಶೋ ಇದೆ ಬಸವನಗುಡಿ ಅಶ್ವಥ್ ಕಲಾಭವನದಲ್ಲಿ ಇರೋದು. ಇವಾಗ ನಾವು ಅದ್ರ ಪ್ರಮೋಷನ್ಗೆ ಅಂತ ಲಾಲ್ಬಾಗ್ ಪಾರ್ಕ್ ಹತ್ರ ಬಂದಿದ್ದೀವಿ. ಎಲ್ಲರೂ ಬನ್ನಿ, ಜನ ಏನಂತಾರೆ ನಮ್ಮ ನಾಟಕ ನೋಡೋದಕ್ಕೆ ಬನ್ನಿ ಎಲ್ಲರೂ. 1000 ಟೇಕಲ್ ಮಾಡಿರೋ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೋ, ಸಿಂಗಲ್ ಟೇಕಲ್ ಮಾಡಿರೋ ನಾಟಕ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಾಳೆ ಸಾಯಂಕಾಲ ಸಿ ಅಶ್ವಥ್ ಕಲಾಭವನದಲ್ಲಿ ಬಸವನಗುಡಿಲಿ ನಮ್ಮ ನಾಟಕ 2 ಶೋ ಇದೆ. 5 ಗಂಟೆಗೆ ಒಂದು ಶೋ, 7:15 ಒಂದು ಶೋ, 2 ಶೋ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ನಮ್ಮ ನಾಟಕ ಜನ ಏನಂತಾರೆ ಅಂತ. ಜನ ಏನಂತಾರೆ ಏನೇನಂತಾರೆ ಏನೇನಂತಾರೆ ಜನ ಏನಂತಾರೆ. ಕೊಡಿ 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 ಪಾಂಪ್ಲೆಟ್ಸ್ ಕೊಡೋ ಎಲ್ಲರಿಗೂ. ಎಕ್ಸ್ಕ್ಯೂಸ್ ಮಿ ಸರ್, ನಾಟಕ ಇದೆ ಪ್ಲೀಸ್ ಬನ್ನಿ ಸರ್. ನಾಟಕ ಇದೆ ಏನೇನಂತಾರೆ ಜನ ಏನಂತಾರೆ. ಚೆನ್ನಾಗಿ ಹೇಳಿದ್ರಿ. ನೀವು ಹಾಡು ಹೇಳ್ಬೇಕಾದ್ರೆ ಪ್ಲೀಸ್ ವಾಯ್ಸ್ ರೇಸ್ ಮಾಡಿ, ಇಲ್ಲಂದ್ರೆ ಕೇಳಲ್ಲ.
ಚಂದನ ಇಲ್ಲಿ ಜನ ಏನಂತಾರೆ ಏನೇನಂತಾರೆ ಏನೇನಂತಾರೆ ಜನ ಏನಂತಾರೆ ರಂಗನಾಯಕಿ ಈ ಮನ ಪ್ರೀತಿ ಹರಿಸೆ ಅರ್ಥವಾಗದೆ ಉಳಿದಿರೋ ಸೂತ್ರಧಾರಿಯ ಮಾಯೆ ಮರೆಯಲಾರದೆ ಉಳಿಯಲಿ ಪಾತ್ರಧಾರಿಯ ಛಾಯೆ ರಂಗಭೂಮಿಯೇ ಈ ಜಗ